ಕರ್ನಾಟಕದ ಮುಖ್ಯ ಸಚೇತಕ ಸಲೀಂ ಅಹ್ಮದ್ ಅವರು NS ವ್ಯಾಲಿಂದ ಅದು ದುಡ್ಕೊಂಡು ಬಂದಾರ. ವಿದ್ಯಾರ್ಥಿ ಕಾಂಗ್ರೆಸ್ ವತಿಯಿಂದನೂ ದುಡ್ಕೊಂಡು ಬಂದಾರ ಕಾಂಗ್ರೆಸ್ ಪಕ್ಷನಾಗ ಬೇಕಾದಂಗೆ ಮಾಡಿದ್ರು. ಉನ್ನತವಾದ ಸಂಘಟನೆ ಅದ. ಮತ್ತ ಅವ್ರು ಹೇಳಿದ ಮೇಲೆ ಅಲ್ಲಿ ನಮ್ಮ ಪೈಲ್ವಾನ್ ಏನದು ಸಾದಿಕ್ ಪೈಲ್ವಾನ್ ಅವರು ವಾಪಸ್ ತಗೊಂಡ್ರು. ಜಮೀರ್ ಅಹಮದ್ ಆಮೇಲೆ ಬಂದ್ರು. ಫಸ್ಟ್ ಏನೈತಲ್ಲ ಇವರ ಮಾಡಿದ್ರು ಸಲೀಂ ಅಹ್ಮದ್ ಅವರು. ಅವ್ರು ತೊಗೊಳಾಕ ಸಲೀಂ ಅಹಮದ್ ಕಾರಡ್ರು. ಇಂಥ ವ್ಯಕ್ತಿಗೆ ನೀವು ಇನ್ನೂವರೆಗೆ ಮಿನಿಸ್ಟರ್ ಕೊಟ್ಟಿಲ್ಲ. ಈಗಾಗಲೇ ಕೂಡಲೇ ಖಾಲಿ ಇರೋ ಮಿನಿಸ್ಟರ್ ನಿಮ್ಗೆ ಉನ್ನತ ಸ್ಥಾನಮಾನವಾದ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟ್ ಕೊಡ್ಬೇಕು ಸಲೀಂ ಅಹಮದ್ ಅವ್ರಿಗೆ. ಅಂದ್ರೆ ಎಲ್ಲ ನಮಗೆ ಮುಸಲ್ಮಾನರಿಗೆ ಇಲ್ಲಿ ಮನಸ್ಸಿಗೆ ಶಾಂತಿ ಆಗ್ತದೆ, ಅವ್ರಿಗೂ ಶಾಂತಿ ಆಗ್ತದೆ ದುಡ್ಯಾಗ. ಸಲೀಂ ಅಹಮದ್ ಭಾಳ ದುಡ್ದಾರ ಏನ್ರಿಪ್ಪ. ಇಲ್ಲಿ ಹಜ್ ಭವನ್ ನಿರ್ಮಾಣ ಮಾಡಿದ್ರು, ಹಜ್ ಭವನ್ ತಂದ್ರು. ಎಷ್ಟು ಹೆಮ್ಮೆಯ ಸಂಗತಿ ಅದು. ಹಜ್ ಭವನ್ ಇದಕ್ಕೂ ಎಷ್ಟು ಹೆಮ್ಮೆ ಸಂಗತಿ ಸಲೀಂ ಅಹಮದ್ ಅವರು. ಇಷ್ಟೆಲ್ಲ ದುಡ್ದಾರ ಅವ್ರು. ಸಲೀಂ ಅಹಮದ್ ಅವ್ರಿಗೆ ಹೆಂಗಾರ ಮಾಡಿ ನೀವು ಯಾವ್ದೋ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಕೊಡಬೇಕು. ಭಾಳ ದುಡ್ದಾರ ಅವ್ರು. NSC ವಿದ್ಯಾರ್ಥಿ ಕಾಂಗ್ರೆಸ್ ಅಂತ ದುಡ್ದಾರ. ಸಿದ್ದರಾಮಯ್ಯ ಅವರೇ ಗೊತ್ತೈತಿಲ್ಲ ನಿಮ್ಗೆ, ನೀವು ಜನತಾ ಪರಿವಾರದಿಂದ ಬಂದವರು, ನಿಮ್ಗೆ ಗೊತ್ತೈತಿ ಎಲ್ಲೋ ಏನ್ರಿಪ್ಪ. DK ಶಿವಕುಮಾರ್ ಅವರೇ ನೀವು ತಿಳ್ಕೊಂಡು ಪಾಪ ಅವ್ರಿಗೆ ಉನ್ನತ ಸ್ಥಾನ ಮಾತು ಕೊಡ್ರಿ. ಯಾರಿಗೆ? ಸಲೀಂ ಅಹಮದ್ ಅವ್ರಿಗೆ. ನಾನು ಸೀನಿಯರ್ ರಾಜಕೀಯ ಹೇಳ್ತಾ ಉತ್ತರ ಕರ್ನಾಟಕದ ಹಿರಿಯ ರಾಜಕೀಯ ಧುರೀಣ IM ತೊರಗಲ್. ಪೂರ್ತಿ ಉತ್ತರ ಕರ್ನಾಟಕದ ಸಂಘಟನೆ ಇದೆ, ಜೈ ಭಾರತ ಜನಸೇವಾ ಸಂಘ ಅಂತೇಳಿ. ಉತ್ತರ ಕರ್ನಾಟಕ ಅಲ್ಲ, ಆಲ್ ಇಂಡಿಯಾ ಒಳಗೆ ಕೆಲವೊಂದು ಬ್ರಾಂಚ್ ಅದ ನಮ್ಮ ಭಾರತ ಜನಸೇವಾ ಸಂಘದ್ದೆ ಏನ್ರಿಪ್ಪ. ನಾನು ಪ್ರತಿಷ್ಠಿತ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ. ಸಲೀಂ ಅಹಮದ್ ಅವ್ರಿಗೆ ಹೆಂಗದ್ದೆ ಏನ್ರಿಪ್ಪ. ನಾನು ಪ್ರತಿಷ್ಠಿತ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ. ಸಲೀಂ ಅಹಮದ್ ಅವ್ರಿಗೆ ಹೆಂಗಾರ ಮಾಡಿ ಮಿನಿಸ್ಟರ್ ಕೊಡಬೇಕ. ಅನಿಲ್ ಕುಮಾರ್ ಪಾಟೀಲ್ಗೆ MLC ಕೊಡಬೇಕ. MLC ಲಿಕ್ರು ಯಾವ್ದಾರ ನಿಗಮ ಮಂಡಳ ಅಧ್ಯಕ್ಷ ಮಾಡಿ. ಆಮೇಲೆ ಅಲ್ತಾಫ್ ಹುಳುಗ್ ಮಾಡಿ, ಬಾಬಾಜಾನ್ ಮುದೋಳ್, ಆಮೇಲೆ ಶಫಿ ಮುದ್ದೆಬ್ಯಾಳ್, ಇವೆಲ್ಲ ದೊಡ್ಡದಂತ ವ್ಯಕ್ತಿಗಳು, ಕಾರ್ಯಕರ್ತರು. ಅವ್ರು ಯಾವ್ದಾರ ಒಂದು ನಿಗಮ ಸ್ಥಾನ ಬೇಕು ಬೇಡ. ಶಫಿ ಮುದ್ದೆಬ್ಯಾಳಿಗೆ ಅಧ್ಯಕ್ಷ ಬೇಡ, ಒಂದು ಯಾವ್ದಾರ ನಿಗಮ ಸದಸ್ಯ ಮಾಡ್ರಿ. ಬಾಬಾಜಾನ್ ಮುದೋಳ್ಗೆ ಯಾಕೆ ನಿಗಮ ಸದಸ್ಯ ಮಾಡ್ರಿ. ಇವ್ರಿಗಿಬ್ಬರು ಅಧ್ಯಕ್ಷರು ಮಾಡಿ. ಅಲ್ತಾಫ್ ಹುಳುರ್ಗೆ ಅನಿಲ್ ಕುಮಾರ್ ಪಾಟೀಲ್ಗೆ. ಯಾಕಂದ್ರೆ ನಾ ಸಾಕ್ಷಿ ಇದ್ದೀನಿ. 1999 ಸ್ಟೋರಿ ಹೇಳಾಕ್ತೀನಿ, 1984 ಸ್ಟೋರಿ ಹೇಳಾಕ್ತೀನಿ. ಸಾಹೇಬ್ರೆ, ಇಂಡಿಸ್ಗಿರಿ ಸಾಹೇಬ್ರೆ, HK ಪಾಟೀಲ್ರು, ಇವ್ರು ಗಮನ ಕೊಡ್ರಿ. HK ಪಾಟೀಲ್ ನಿಮ್ಮ ಬಗ್ಗೆ ನೀವು ಬಂದಾಗ ಹುಯ್ಯಿ ಅಂತ ಮಂದಿ ಕರ್ಕೊಂಡ್ ಬರ್ತಿದ್ದೆ, ಸಂಘಟನೆ ಮಾಡ್ತಿದ್ದೆ. ಯಾರನಹಳ್ಳಿ ರಾಮಸ್ವಾಮಿ, ಮನೋಹರ್ ತಹಸೀಲ್ದಾರ್, HK ಪಾಟೀಲ್ ಸಾಹೇಬ್ರು, ಇವರೆಲ್ಲಾರು ಕೊಟ್ರೆ ಸಂಪರ್ಕ ಇತ್ತು. ಯಾವಾಗ 1990 ಒಳಗೆ ಏನ್ರಿಪ್ಪ. SM ಯಾಯ ಇವರೇ ಬರ್ತಿದ್ರು ಏನ್ರಿಪ್ಪ. ಹಿಂಗಾಗಿ ನಾನು ಒಬ್ಬ ಸೀನಿಯರ್ ಲೀಡರ್ ಇದ್ದೀನಿ. ಈಗ ನಾವು ಯಾವ ಪಾಲಿಟಿಕ್ಸ್ ಒಳಗಿಲ್ಲ, ನನಗೆ ಪಾಲಿಟಿಕ್ಸ್ ಒಳಗೆ ಇಂಟ್ರೆಸ್ಟ್ ಇಲ್ಲ ಏನ್ರಿಪ್ಪ. ನಾ ಕೆಲವೊಂದು ನಮ್ಮ ಏನದಲ್ಲ ಬೆಂಬಲಿಗರು, ನನ್ನ ಹಿತೈಷಿಗಳು, ಅವ್ರಿಗೆ ಬೆಳೆಸಿ ಅವ್ರ ಬಗ್ಗೆ ಶಿಫಾರಸು ಮಾಡ್ತೀನಿ ಅಷ್ಟೇ. ಇವ್ರು ಹೆಂಗಾರು ಮಾಡಿ, ಇವ್ರಿಗೆ ಹೆಂಗಾರ ಇದು ಮಾಡಿ ಅವ್ರಿಗೆ ಯಾವ್ದು ಸ್ಥಾನಮಾನ ಕೊಡಿ ಕೇಳಿ. ನಾನು ಕಾಂಗ್ರೆಸ್ ಸರ್ಕಾರ